ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆದಂತಹ ಶೂಟೌಟ್ ಅಥವಾ ಈ ಭಯೋತ್ಪಾದಕರ ದಾಳಿಯಿಂದಾಗಿ ಸುಮಾರು 28ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ರೀತಿ ಕಾಣಿಸ್ತಾ ಇದೆ. ಇದು ಒಂದು ಕಡೆ ಆದರೆ ಮಂಜುನಾಥ್ ದಂಪತಿ ಇಬ್ಬರು ಕೂಡ ಶ್ರೀನಗರಕ್ಕೆ ಹೋದಂತಹ ಸಂದರ್ಭದಲ್ಲಿ ಜಾಲಿಯಾಗಿ ಬೋಟಿಂಗ್ ಮಾಡ್ತಾ ಇದ್ರು. ಆ ವಿಡಿಯೋ ಸಿಕ್ಕಿದೆ ನಮಗೆ. ಶ್ರೀನಗರದ ದಾಲ್ ಲೇಕ್ನಲ್ಲಿ ಮಂಜುನಾಥ್ ದಂಪತಿ ಬೋಟಿಂಗ್ ಮಾಡ್ತಾ ಇದ್ರು. ಇದು ಗುಂಡಿನ ದಾಳಿಗೂ ಮುಂಚೆ ನಿಮಗೆ ಈಗ ವಿಡಿಯೋ ತೋರಿಸ್ತೀನಲ್ಲ, ಈ ವಿಡಿಯೋ ಗುಂಡಿನ ದಾಳಿ ಆಗೋದಕ್ಕೂ ಮುಂಚೆ ಪ್ರವಾಸವನ್ನ ಎಂಜಾಯ್ ಮಾಡ್ತಾ ಇತ್ತು ಕುಟುಂಬ. ಮಂಜುನಾಥ್ ಮಗನೇ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಮಂಜುನಾಥ್ಗೆ ಕಾಶ್ಮೀರಕ್ಕೆ ಹೋಗೋ ಆಸೆಯಿಂದ ಬಂದಿದ್ರು ಪಾಪ. ಅವ್ರು ಹೇಳ್ತಾರೆ, ಅವ್ರ ಪತ್ನಿ ಹೇಳಿದ್ರು, ಈ ಘಟನೆಗೆಲ್ಲ ಆದ್ಮೇಲೆ ಹೇಳಿದ್ರು, ನಾವು ಬರಬಾರ್ದಾಗಿತ್ತು, 3 ತಿಂಗಳಿಂದ ಹೇಳ್ತಾ ಇದ್ರು ಹೋಗೋಣ ಅಂತೇಳಿ, ಏನೋ ಬಂದ್ಬಿಟ್ವಿ, ನಾವು ಬರಬಾರ್ದಾಗಿತ್ತು ಅಂತ ಹೇಳಿದ್ರು. ಬಟ್ ಒಂದು ಕ್ಷಣ ಈ ಖುಷಿಯ ಒಂದು ಸಂದರ್ಭದ ವಿಡಿಯೋ ನೋಡಿದ್ರೆ ಈಗಿದ್ದವ್ರು ಹಿಂಗೆ ಇರ್ಲಿಲ್ವಲ್ಲ ಅಂತ ನೋಡಿ, ಆ ಖುಷಿಯ ಕ್ಷಣವನ್ನ ಎಂಜಾಯ್ ಮಾಡಿದ್ದಾರೆ. ಆ ವಿಡಿयो ನೋಡ್ಕೊಂಡ್ ಬನ್ನಿ. ಮೊದಲನೇದಾಗಿ शिवमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर से। बहुत अच्छा लगा, बहुत अच्छा सर्विस, धन्यवाद, थैंक यू। शिवमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर से। बहुत अच्छा लगा, बहुत अच्छा सर्विस, धन्यवाद, थैंक यू। शिवमोगा कर्नाटक से हम इंडियन ट्रैवल स्टोर शिकारा राइड कर, मैं मंजुनाथ, शिवमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर से। बहुत अच्छा लगा, बहुत अच्छा सर्विस। ನೋಡಿ, ಹಿಂಗೆ ಅಟ್ಯಾಕ್ ಆಗೋಕ್ಕೂ ಮುಂಚೆ ಜಾಲಿಯಾಗಿತ್ತು. ಆದರೆ ಪತ್ನಿಯ ಮುಂದೆನೇ ಉಗ್ರರ ಗುಂಡೇಟಿಗೆ ಇದೇ ಮಂಜುನಾಥ್ ಅವರು ಬಲಿಯಾಗಿದ್ದಾರೆ. ಹೆಂಗಿತ್ತು ಆ ಕರಾಳ ಸಮಯ ಅಂತ ಸ್ವತಃ ಮಂಜುನಾಥ್ ಪತ್ನಿ ಪಲ್ಲವಿ ಅವರೇ ಹೇಳ್ತಾರೆ. ಆ ದಾಳಿಯ ಟೈಮ್ನಲ್ಲಿ ಸುಮಾರು 500 ಜನರಿದ್ರಂತೆ ಸುತ್ತಮುತ್ತ. ಟ್ರಿಪ್ಗೆ ಬಂದಿರೋರು, ಎಂಜಾಯ್ ಮಾಡ್ತಿದ್ದವರು 3-4 ಜನ ಬಂದು ಏಕಾಏಕಿ ಗುಂಡಿನ ದಾಳಿ ಮಾಡಿಬಿಟ್ರು ಅಂತ ಹೇಳ್ತಾರೆ ಪಲ್ಲವಿ. ಆ ಗುಂಡಿನ ದಾಳಿಯ ಕರಾಳತಿಯನ್ನು ಬಿಚ್ಚಿಡ್ತಾರೆ ಮಂಜುನಾಥ್ ಪತ್ನಿ. ಅವರು ಮಾತಾಡಿದ್ದಾರೆ, ಅವರೇ ಸ್ವತಃ ಮಾತಾಡಿದ್ದಾರೆ ವಿಡಿಯೋದಲ್ಲಿ. ನನ್ನ ಮುಂದೆಯೇ ನನ್ನ ಗಂಡನನ್ನ ಕೊಲ್ಲಲಾಯಿತು, ಹಿಂಗೆಲ್ಲ ಮಾತಾಡಿದರೆ. ಏನೇನು ಹೇಳಿದ್ರು ಪಲ್ಲವಿ ಅವರು ಈ ಘಟನೆಯ ಬಗ್ಗೆ ಬನ್ನಿ ತೋರಿಸ್ತೀನಿ. ಆಲ್ಮೋಸ್ಟ್ ಬರೀ ಗಂಡಸ್ರನ್ನ ಒಂದು ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿದ್ದಾರ ಅನ್ಸುತ್ತ. ಅವರು ಬರೀ ಅವ್ರಿಗೆ ಮಾತ್ರ, ಗಂಡಸ್ರಿಗೆ ಮಾತ್ರ ಹೊಡೆದಿರೋದು. ಅಂದ್ರೆ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ, ಅಕಸ್ಮಾತ್ ಆಗಿದೆ ಅಷ್ಟೇ. ಈಗ ನನ್ನ ಮಗನಿಗೆ ನಮ್ಮ ಮನೆಯವ್ರ ಬಾಡಿ ಬೇಗ ಸಿಕ್ಬಿಟ್ಟು ಫಸ್ಟ್ ಒಂದು ಫ್ಲೈಟ್ ಅರೇಂಜ್ಮೆಂಟ್ ನನಗೆ ದಯವಿಟ್ಟು ನಮ್ಮ ಊರಿಗೆ ಕರ್ಸ್ಕೊಳ್ಳಿ, ಈ ನಂಬರ್ಗೆ ಕಾಲ್ ಮಾಡಿ. ಈಗ ಆಕ್ಚುಲಿ ನನ್ನ ಜೊತೆ ಬಂದಿರೋ ಡ್ರೈವರ್ ತುಂಬಾ ಒಳ್ಳೆಯವ್ರು, ನಮ್ಮ ಜೊತೆನೇ ಇದ್ದಾರೆ. 3 ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಅಂತ ಹೇಳ್ತಾ ನಮ್ಮನ್ನು ಸೇಫ್ ಆಗಿ ಕೆಳಗೆ ಕರ್ಕೊಂಡ್ ಬಂದ್ರು. ಅವ್ರೆ ಅಲ್ಲೇ ಎಲ್ಲ ಅವ್ರ ಗನ್ ಹಿಡ್ಕೊಂಡೆ ಇದ್ ಮಾಡ್ತಿದ್ರು. ನಾನು ನನ್ನ ಮಗ ಇಬ್ರು ಫುಲ್ ಆರಾಮಿದ್ದೀವಿ. ಅಲ್ಲ, ನಾನು ಜೀನ್ಸ್ ಇದು ಹಾಕೊಂಡಿದ್ದೆ, ಟಾಪ್. ಇದೊಂದು ಎಲ್ಲ ಟೂರಿಸ್ಟ್ನೆಲ್ಲ ಯಾರ್ಯಾರು ಇರ್ತೀರೋ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಜೊತೆ, ಇಲ್ಲಿ ಕೂರ್ಸಿದ್ದಾರೆ. ಅಲ್ಲ, ಅವರು ಯಾವ್ದು ನಾನ್ ಕಣ್ಣೆದ್ರಿಗೆ ನೋಡಿ ಇದ್ ಮಾಡಿದೀನಿ, ಯಾವ್ದು ಡೆಡ್ ಬಾಡಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನನಗೆ ಸಿಟ್ಟು ಬಂತು. ನಮ್ ಗಂಡ ತೀರ್ಕೊಂಡಿದ್ದಾರೆ ಅಂತ ಹೇಳಕ್ಕೆ, ಬೇಗ ಹೆಂಗಾರು ಡೆಡ್ ಬಾಡಿ ಸಿಕ್ಕಿ ನನ್ನ ಗಂಡಂದು ನಾನು ನನ್ನ ಮಗ ಬಾಡಿ ಎಲ್ಲ ಒಟ್ಟಿಗೆ ನಾವು ಫಸ್ಟ್ ಶಿವಮೊಗ್ಗಕ್ಕೆ ಬರ್ಬೇಕು. ಇದಾರೆ ಕರ್ನಾಟಕದವ್ರು ಇದ್ರು ತುಂಬಾ ಜನ, ಅಂದ್ರೆ ಕನ್ನಡ ಮಾತಾಡೋರು ಇದ್ರು. ಯಾರಿಗೆ ಏನಾಗಿದೆ ಗೊತ್ತಿಲ್ಲ. ನನ್ನ ಕರ್ಮ, ನನ್ ಗಂಡ 3 months ಇಲ್ಲಿ ಬಂದಿದ್ದೆ, ಯಾವ ತರ ಬಂದು ಅನ್ಸ್ತಾ ಇದೆ. ಏಜೆನ್ಸಿ ಅಂದ್ರೆ ಅದೆಲ್ಲ ತುಂಬಾ ಚೆನ್ನಾಗಿದೆ. ಡ್ರೈವರ್ ಇಲ್ಲೇ ಇದ್ದಾರೆ ಪಾಪ, ಅದೆಲ್ಲ ತುಂಬಾ ಚೆನ್ನಾಗಿದೆ. ಯಾರೋ ಒಂದು 3 ಜನ
ನಮ್ಮ ಅಣ್ಣಂದ್ರು ಅಂತಾನೆ ಹೇಳ್ತೀನಿ. ಅವರು ಬಿಸ್ಮಿಲ್ಲಾ ಅಂತ ಹೇಳಿ ತುಂಬಾ ಕಷ್ಟ ದಾರಿ ನಡ್ಕೊಂಡ್ ಬರಕ್ಕೆ. ನನ್ ಮಗನ್ ಒಬ್ರು ಹೊತ್ಕೊಂಡಿದ್ರು, ನಾನ್ ಆಮೇಲೆ ನನ್ನನ್ನ ಒಬ್ರು ಅಂದ್ರೆ ಗಟ್ಟಿ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಕೆಳಗ್ ಸೇಫ್ ಆಗಿ. ಒಂದಷ್ಟು ಜನ ಇದ್ರು, ಯಾಕಂದ್ರೆ ನಾವು ಬರತ್ತಿಗೆ ಮಾತಾಡಕ್ ಕೇಳಿಸ್ತಿತ್ತಲ್ಲ, ಪರಿಚಯ ಎಲ್ಲ ಇಲ್ಲ. ಕನ್ನಡ ಮಾತಾಡಿದ ತಕ್ಷಣ ಅದೇ ಕರ್ನಾಟಕ. ಆಲ್ಮೋಸ್ಟ್ ಬರೀ ಗಂಡಸ್ರನ್ನ ಒಂದು ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿದ್ದಾರ ಅನ್ಸುತ್ತ. ಅವರು ಬರೀ ಅವ್ರಿಗೆ ಮಾತ್ರ ಗಂಡಸ್ರಿಗೆ ಮಾತ್ರ ಹೊಡೆದಿರೋದು. ಅಂದ್ರೆ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ, ಅಕಸ್ಮಾತ್ ಆಗಿದೆ ಅಷ್ಟೇ. ಈಗ ನನ್ನ ಮಗನಿಗೆ ನಮ್ಮ ಮನೆಯವ್ರ ಬಾಡಿ ಬೇಗ ಸಿಕ್ಬಿಟ್ಟು ಫಸ್ಟ್ ಒಂದು ಫ್ಲೈಟ್ ಅರೇಂಜ್ಮೆಂಟ್ ನನಗೆ ದಯವಿಟ್ಟು ನಮ್ಮ ಊರಿಗೆ ಕರ್ಸ್ಕೊಳ್ಳಿ. ಈ ನಂಬರ್ಗೆ ಕಾಲ್ ಮಾಡಿ. ಈಗ ಆಕ್ಚುಲಿ ನನ್ನ ಜೊತೆ ಬಂದಿರೋ ಡ್ರೈವರ್ ತುಂಬಾ ಒಳ್ಳೆಯವ್ರು, ನಮ್ಮ ಜೊತೆನೇ ಇದ್ದಾರೆ. 3 ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಅಂತ ಹೇಳ್ತಾ ನಮ್ಮನ್ನ ಸೇಫ್ ಆಗಿ ಕೆಳಗ್ ಕರ್ಕೊಂಡ್ ಬಂದ್ರು. ಅವ್ರೆ ಅಲ್ಲೇ ಎಲ್ಲ ಅವ್ರ ಗನ್ ಹಿಡ್ಕೊಂಡೆ ಇದ್ ಮಾಡ್ತಿದ್ರು. ನಾನು ನನ್ನ ಮಗ ಇಬ್ರು ಫುಲ್ ಆರಾಮಿದೀವಿ. ಇದ್ರ ಬಗ್ಗೆ ಮತ್ತಷ್ಟು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಕ್ಷಣಾ ವಿಶ್ಲೇಷಕರು ಚೆಮ್ಮಿ ಪುರಾಣಿಕ್ ಅವರು ಲೈವ್ನಲ್ಲಿದ್ದಾರೆ. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಲ್ಲ ಸರ್? ನೋಡಿದ್ರಿ ಆ ಘಟನೆಯ ಬಗ್ಗೆ ಪಲ್ಲವಿ ಅವರು ಎಳೆಯಾಗಿ ಬಿಚ್ಚಿಡ್ತಾರೆ, ಹೆಂಗಾಯ್ತು ಇದು ಅಟ್ಯಾಕು ಅಂತ ಹೇಳಿ. ಅಲ್ಲಿದ್ದಂತಹ ಟ್ರಿಪ್ ಜೊತೆಗೆ ಬಂದಿದ್ದಂತಹ ಮುಸ್ಲಿಂ ಬಾಂಧವರನ್ನೇ ನಮ್ಮನ್ನು ಸೇಫ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ಓವರ್ ಆಲ್ ಆಗಿ ಘಟನೆ ನೋಡ್ತಾ ಇದ್ರಿ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಉಗ್ರರಿಗೆ ಅವರಿಗೆ ಒಂದು ಮಾನವೀಯತೆ ಇಲ್ಲ, ಅವರೆಲ್ಲ ರಾಕ್ಷಸಿ ಪ್ರವೃತ್ತಿಯವರು. ಆದ್ರೆ ಅವರೆಲ್ಲ ಒಂದ್ ರೀತಿಯಲ್ಲಿ ಮೊದಲಿಂದ ತಯಾರಾಗಿರ್ತಾರೆ. ಆ ಉಗ್ರ ಸಂಘಟನೆಗಳು ಅವ್ರನ್ನ ಇದೇ ಒಂದು ಕೃತ್ಯಕ್ಕೆ ಬಳಸೋದ್ರಿಂದ ಈ ಸಾಮಾನ್ಯವಾದ ಬೇರೆ ಮುಸ್ಲಿಮರು ಅಥವಾ ನಾಗರಿಕರಿರ್ತಾರೆ, ಸಿವಿಲಿಯನ್ಸ್, ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಇರಲ್ಲ. ಆದ್ರೆ ಅವರಲ್ಲಿ ಕೆಲವ್ರನ್ನ ಇವ್ರು ಉಪಯೋಗಿಸ್ಕೊತಾರೆ ಇನ್ಫಾರ್ಮೇಶನ್ಗೆ, ಮತ್ತೆ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಡೋದಕ್ಕೆ, ಮತ್ತೆ ತಾವು ಬಚ್ಚಿಡೋದಕ್ಕೆ ಇರ್ತಂತ. ಅದರಿಂದ ಈ ತಕ್ಷಣ ಅಮಿತ್ ಶಾ ಅವರು ವಿಶೇಷವಾಗಿ ಹೋಗಿದ್ದಾರೆ ಅಂದ್ರೆ ಅದರ ಅರ್ಥ ಇದು ಗಂಭೀರ ಸ್ವರೂಪದ್ದು ಅಂತ. ಯಾಕಂದ್ರೆ ಸಾಮಾನ್ಯವಾದ ಒಂದು 2 ಘಟನೆ ಆಗಿದ್ರೆ ಯಾರು ಹೋಗ್ತಾ ಇರಲಿಲ್ಲ. ಇದು ಒಂದು ದೊಡ್ಡ ಪೂರ್ವ ನಿಯೋಜಿತವಾದ ಒಂದು ದೇಶದ ಮೇಲೆ ಆಕ್ರಮಣ. ಒಂದು ಸೈನ್ಯ ಹೇಗೆ ಆಕ್ರಮಣ ಮಾಡುತ್ತೋ, ಉಗ್ರರ ಆಕ್ರಮಣ ಅದು ಸೈನ್ಯ ಆದ್ರೆ ಅಟ್ಲೀಸ್ಟ್ ನಮಗೆ ಕಾಣುತ್ತೆ. ಇದು ಉಗ್ರರು ನಮಗೆ ಕಾಣೋದಿಲ್ಲ, ಅವ್ರು ನಮ್ಮಲ್ಲೇ ಇರ್ತಾರೆ. ಅವ್ರು ನೋಡಿ, ಅವ್ರು ಹೇಳಿದ್ರೆ ನಮಗೆ ಅವ್ರು ಯಾವ್ದೇ ರೀತಿ ಕಣ್ಣು ಹಿಡ್ಕೊಂಡ್ ಬರ್ಲಿಲ್ಲ. ನಮ್ಮನ್ನ ಕೇಳಿದ್ರು, ನೀವ್ ಯಾರು, ಏನು, ಹಿಂದೂನ ಅಂದ್ರೆ ಇಷ್ಟು ಸಂಭಾಷಣೆಯನ್ನ ಮಾಡಿ ಆರಿಸಿ ಅವರನ್ನ ಕೊಲ್ತಕ್ಕಂತ ಒಂದು ಅಮಾನವೀಯವಾದ ರಾಕ್ಷಸಿ ಮನೋಭಾವನೆಯನ್ನ ನೋಡಿದ್ರೆ ಅವರು ಮತಾಂಧರು, ಧರ್ಮಾಂಧರು, ಅವ್ರಿಗೆ ಯಾವುದೇ ರೀತಿಯ ಒಂದು ರೀತಿ ಕಳಕಳಿ ಇರುವುದಿಲ್ಲ, ಕರುಣೆ ಇರುವುದಿಲ್ಲ. ಅದರಿಂದ ಈಗ ತಕ್ಷಣ ಅಲ್ಲಿ ಈ ಏರಿಯಾನ ಸ್ಯಾನಿಟೈಸ್ ಮಾಡ್ಬೇಕು ಅಂತ ಹೇಳ್ತಾರೆ ಮಿಲಿಟರಿ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಅಲ್ಲಿರ್ತಕ್ಕಂಥ ಉಗ್ರಗಳು ಈಗ ಅಡಗಿರ್ತಾರೆ, ಅಲ್ಲೇ ಎಲ್ಲಿ ಹೋಗಿರಲ್ಲ, ಅವ್ರು ಅಲ್ಲೇ ಇರ್ತಾರೆ. ನಿಮ್ಮ ಟಿವಿ ಅಂತ ಚಾನೆಲ್ಗಳು ನೋಡ್ತಾ ಇರ್ತಾರೆ. ಅದರಿಂದ ಈ ತಕ್ಷಣ ಅಂದ್ರೆ ಸುಮಾರು ಇನ್ನು 10-12 ಗಂಟೆಯಲ್ಲಿ ಅವರನ್ನ ಬಂಧಿಸ್ತಕ್ಕಂತ ಅಥವಾ ಅವರನ್ನ ಅಲ್ಲಿಯೇ ಕೊಲ್ತಕ್ಕಂತ ಅವಕಾಶವನ್ನು ನಮ್ಮ ಸೈನ್ಯಕ್ಕಿದೆ. ಆದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಡಬಲ್ ಎಫರ್ಟ್ಸ್ ಇಂದ ಅತ್ಯಂತ ಜಾಗರೂಕತೆಯಿಂದ ಅವ್ರು ಮಾಡ್ಬೇಕು. ಮಾಡಿದಾಗ ಮಾತ್ರ ಆ ಉಗ್ರರಿಗೆ ಒಂದು ಪಾಠ. ಇಲ್ಲದವ್ರು ಏನಾಗುತ್ತೆ, ಇದನ್ನು ನಾವು ಲಘುವಾಗಿ ತೆಗೆದುಕೊಂಡ್ರೆ ಸುಮಾರು ನಾನು ಹೇಳಿದ್ದಲ್ಲ, ಹಿಂದೆ ಮುಂಬೈ ದಾಳಿಯ ನಂತರ ಒಂದು ದೊಡ್ಡ ಇಡೀ ದೇಶವನ್ನೇ ದೇಶಕ್ಕೆ ಶಾಕ್ ಕೊಡ್ತಕ್ಕಂತ ದಶಕ ಆದ್ಮೇಲೆ ಆದಂತಹ ಅಟ್ಯಾಕ್ ಸರ್ ಈಗಲೂ ಕೂಡ ಹಳೇದಲ್ಲ ನಮ್ಮ ಕಣ್ಣು ಮುಂದೆ ಇದೆ. ಮತ್ತೆ ಮಾತಾಡ್ತೀನಿ ಸರ್, ಒಂದು ಅಪ್ಡೇಟ್ ಇದೆ. ಜಮ್ಮು ಕಾಶ್ಮೀರ ಉಗ್ರರ ದಾಳಿಯಲ್ಲಿ ಮತ್ತೋರ್ವ ಕನ್ನಡಿಗ ಬಲಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗ ಜಮ್ಮು ಕಾಶ್ಮೀರ ಉಗ್ರರ ದಾಳಿಯಲ್ಲಿ ಈಗಾಗಲೇ ಮಂಜುನಾಥ್ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದವರು. ಈಗ ಮತ್ತೊಬ್ರು ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ 28 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತಲ್ಲ, ಅದರಲ್ಲಿ ಕನ್ನಡಿಗರು ಒಬ್ಬರಿದ್ದಾರೆ, ಮತ್ತೊಬ್ಬರು ಅಂತ ಮಾಹಿತಿ ಸಿಗ್ತಾ ಇರೋದೀಗ. ನಿಖರವಾಗಿ ಅವರ ಹಿನ್ನೆಲೆ ಏನು ಎತ್ತ ಇನ್ನು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ. ಅವರು ಯಾರು, ಯಾವ ಊರಿನವರು, ಅವರ ಹೆಸರೇನು, ಅವರ ಹಿನ್ನೆಲೆ ಏನು, ಅದ್ರ ಬಗ್ಗೆಯೂ ಕೂಡ ಇನ್ನು ಸ್ವಲ್ಪ ಹೊತ್ತರಲ್ಲೇ ವಿಚಾರಗಳು ಗೊತ್ತಾಗುತ್ತೆ. ಪವರ್ ಟಿವಿ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಕನ್ನಡಿಗರನ್ನ ಹಿಂದೂಗಳನ್ನ ಗುರಿಯಾಗಿಸಿ ಮಾಡಿರುವಂತದ್ದು. ಹಾವೇರಿಯ ರಾಣೆಬೆನ್ನೂರು ನಿವಾಸಿ ಅಂತೆ, ರಾಣೆಬೆನ್ನೂರಿನ ನಿವಾಸಿ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಮತ್ತೊಬ್ಬರು ಹಾವೇರಿಯವರು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕು. ಸದ್ಯ ಸಿಗ್ತಾ ಇರುವಂತಹ ಈ ಕ್ಷಣದ ಅಪ್ಡೇಟು, ಹಾವೇರಿಯ ರಾಣೆಬೆನ್ನೂರು ನಿವಾಸಿ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 28 ಜನರು ಈ ಗುಂಡೇಟಿಗೆ ಬಲಿಯಾಗಿದ್ರು. 28 ಜನರಲ್ಲಿ ಒಬ್ಬರ 28+ ಭರತ್ ಭೂಷಣ್ ಹಾವೇರಿಯ ರಾಣೆಬೆನ್ನೂರಿನ ನಿವಾಸಿ ಭರತ್ ಭೂಷಣ್ ಈ ಉಗ್ರರ ಗುಂಡೇಟಿಗೆ ಬಲಿಯಾಗಿರೋರು ಅನ್ನೋದು ಗೊತ್ತಾಗ್ತಾ ಇದೆ.
ಇವರು ಕೂಡ ಅಲ್ಲೇ ಇದ್ರು, ಭರತ್ ಭೂಷಣ್ ಕೂಡ ಅಲ್ಲೇ ಇದ್ರು, ಟ್ರಿಪ್ಗೆ ಹೋಗಿದ್ರು, ಎಂಜಾಯ್ ಮಾಡ್ತಾ ಇದ್ರು. ಈ ಟೈಮ್ನಲ್ಲಿ ಇವರನ್ನು ಕೂಡ ಅಷ್ಟೇ ಏನನ್ನೋ ಮಾತನಾಡಿಸೋ ನೆಪ ಮಾಡಿಕೊಂಡು ಈ ಉಗ್ರರು ಅವ್ರ ಪಕ್ಕ ಬಂದಿದ್ದಾರೆ. ಪಕ್ಕ ಬಂದು ಕೆಲವೊಂದಿಷ್ಟು ಪ್ರಾಥಮಿಕ ಹಂತದ ಮಾಹಿತಿಯನ್ನ ಕೇಳಿಕೊಂಡು ನೀವು ಯಾವ ಧರ್ಮ ಅಂತ ಕೇಳಿದ ನಂತರ ಹಿಂದೂ ಅರ್ತಿದಂಗೆ ಭರತ್ ಭೂಷಣ್ ಅವರನ್ನು ಕೂಡ ಉಗ್ರರು ಗುಂಡಾರಿಸ್ಬಿಟ್ಟಿದ್ದಾರೆ. ಕನ್ನಡಿಗರು ಮತ್ತೋರ್ವ ಸೇರ್ಕೊಂಡಿದ್ದಾರೆ ಈಗ ಈ ಉಗ್ರರ ದಾಳಿಯಿಂದಾಗಿ. ಕ್ಷಣ ಕ್ಷಣಕ್ಕೂ ಕೂಡ ಮೃತರ ಸಂಖ್ಯೆ ಏರಿಕೆ ಆಗ್ತಾ ಇದ್ರೆ ಅದರಲ್ಲಿ ಕನ್ನಡಿಗರ ಮೃತರ ಸಂಖ್ಯೆಯೂ ಕೂಡ ಈಗ 1ರಿಂದ 2 ಅಂಕಿಗೆ ದಾಟಿದೆ. ಇದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಭರತ್ ಭೂಷಣ್ ಹಾವೇರಿಯ ರಾಣೆಬೆನ್ನೂರರು, ಅಲ್ಲಿನ ನಿವಾಸಿಗಳು. ಒಬ್ಬರು ಶಿವಮೊಗ್ಗ ಮೂಲದವರು, ಮತ್ತೊಬ್ಬರು ಹಾವೇರಿ ಮೂಲದವರು. ಮಾಜಿ ಸ್ಪೀಕರ್ ಕೋಳಿವಾಡ ಕುಟುಂಬದ ಸ್ನೇಹಿತರಂತೆ ಭರತ್ ಭೂಷಣ್ ಅವರು. ಓಕೆ, ಒಂದ್ ಕಡೆ ಮಂಜುನಾಥ್ ದಂಪತಿ ಅಂದ್ರೆ ಮಂಜುನಾಥ್ ಒಂದ್ ಕಡೆ ಗುಂಡೇಟಿಗೆ ಬಲಿಯಾಗಿದ್ದು, ಮತ್ತೊಬ್ರು ಭರತ್ ಭೂಷಣ್ ಅಂತ ಈ ಗುಂಡೇಟಿಗೆ ಬಲಿಯಾಗಿರೋರು. ಇವರು ಭರತ್ ಭೂಷಣ್ ಅವರು ಮಾಜಿ ಸ್ಪೀಕರ್ KB ಕೋಳಿವಾಡ, ಇವರು ಕುಟುಂಬದ ಸ್ನೇಹಿತರು ಅನ್ನೋದು ಗೊತ್ತಾಗ್ತಾ ಇದೆ, ಈಗ ಮಾಹಿತಿ ಸಿಗ್ತಾ ಇದೆ ಈಗ.